ಬ್ರೇಕ್ನ ನಂತರ ಗೊಂಬೆ ವಿಶೇಷ ಕಾರ್ಯಕ್ರಮ ಸಂಕ್ರಾಂತಿ ಗೊಂಬೆಗೆ ಮತ್ತೊಮ್ಮೆ ಸ್ವಾಗತ. ಕಸದಿಂದ ರಸವನ್ನು ಹೇಗೆ ಮಾಡೋದು, ಗೊಂಬೆ ತಯಾರು ಮಾಡೋದು ಹೇಗೆ ಅನ್ನೋದನ್ನು ಅನ್ನಪೂರ್ಣ ಅವರು ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಹಾಗಾದ್ರೆ ಅವ್ರನ್ನ ಕೇಳೋಣ. ಅನ್ನಪೂರ್ಣ ಅವರೇ, ಸಾಂಪ್ರದಾಯಿಕ ಗೊಂಬೆಗಳನ್ನು ಹೊರತಾಗಿ ನೀವು ಯಾವ ಯಾವ ರೀತಿಯ ಗೊಂಬೆಗಳನ್ನು ತಯಾರು ಮಾಡ್ತೀರಾ? ಮೊದಲಿಂದ ತಯಾರು ಮಾಡ್ತಾ ಇದ್ದಿದ್ದು ಈ ಸಾಫ್ಟ್ ಟಾಯ್ಸ್ ಅಂತ ಹೇಳಿಬಿಟ್ಟು, ಅಂದರೆ ಟೆಡ್ಡಿ ಬೇರು, ಈ ಥರ ಏನೇನು ಅದು ಎಲ್ಲ ಥರದ ಪ್ರಾಣಿಗಳನ್ನು ನಾವು ಮಾಡ್ತಾ ಇದ್ವಿ. ಅದು ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಅದು ಎಲ್ಲ ಕಡೆ ಸಿಗುತ್ತೆ. ಅದನ್ನು ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಈ ಥರದ ಸಂಪ್ರದಾಯದ ಬದ್ಧವಾಗಿ ಮತ್ತೆ ಒಂದು ಹಬ್ಬಗಳಿಗೆ ತಕ್ಕಂಗೆ ಮಾಡೋ ಗೊಂಬೆಗಳು ತುಂಬ ಕಡಿಮೆ ಸಿಗೋದು, ಕಡಿಮೆ ಮಾಡೋರು ಕಡಿಮೆ. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ಬಿಟ್ಬಿಟ್ಟು ಇದ್ರ ಥರ ಮಾತ್ರನೇ ಆರಿಸ್ಕೊಂಡಿದ್ದೀನಿ ಇವಾಗ. ಈಗ ತುಂಬಾ ಇಂಟ್ರೆಸ್ಟ್ ಸಂಪ್ರದಾಯ. ಹೌದು, ಗೊಂಬೆಗಳನ್ನು ಅದು ಒಂದ್ಸಲ ನಮಗೆ ಮಾಡೋ ಒಂದು ವಿಧಾನ ಅಥವಾ ಮಾಡೋ ಒಂದು ಇದು ಗೊತ್ತಾಗ್ಬಿಟ್ಮೇಲೆ ಯಾರು ಏನು ಕೇಳಲಿ ಚಾಲೆಂಜ್ ಆಗಿ ತಗೊಂಡು ಮಾಡೋಣ ಅನ್ನೋ ಒಂದು ಇದು ಶುರುವಾಗುತ್ತೆ ಮನಸ್ಸಲ್ಲಿ. ಹಾಗಾಗಿ ಏನಾಗುತ್ತೆ, ಈಗ ಯಾರೋ ಒಬ್ಬರು ರಾಕ್ಷಸನ್ ಕೇಳ್ತಾರೆ ಅನ್ಕೊಳ್ಳಿ, ಅವಾಗ ಇಮ್ಮಿಡಿಯೇಟ್ ನನ್ನ ತಲೆಯಲ್ಲಿ ರಾಕ್ಷಸನ್ ಗೊಂಬೆ ಮಾಡೋದು ಕಷ್ಟ. ಅದೇ ಮೊನ್ನೆ ಇದ್ರೊಳಗಡೆ ಎಲ್ಲ ಕೇಳಿದ್ರು, ಆ ಥರ ನವರಾತ್ರಿಯಲ್ಲಿ ಕೇಳಿದ್ರು ದೇವತೆಗಳನ್ನು ರಾಕ್ಷಸರನ್ನು ಅದು ಇದು ಅಮೃತ ತೆಗೆಯೋ ಥರದ ಒಂದು ಇದನ್ನು ಮಾಡಿಕೊಡಿ ಅಂತ. ಹಾಗೇನಾಗುತ್ತೆ, ಆ ಥರ ಅದಕ್ಕೆ ಹೇಗೆ ಬೇಕಾಗತ್ತೆ, ಇದಕ್ಕೆ ಹೇಗೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ತಲೆಯಲ್ಲಿ ಯೋಚಿಸ್ಕೊಂಡು ಆ ಥರದ ಗೊಂಬೆಗಳನ್ನು ನಾನು ಮಾಡ್ತೀನಿ. ಮತ್ತು ಈ ಸ್ಕೂಲ್ಸಲ್ಲಿ ಕೂಡ ನಮಗೆ ವರ್ಷ ಇಡೀ ಇರುತ್ತೆ ನೋಡಿ. ಸ್ಕೂಲ್ಸಲ್ಲಿ ಏನೋ ಒಂದು ಸಾಧಾರಣ ಸಣ್ಣ ಸಣ್ಣ ಮಕ್ಕಳಿಗೆ ಸ್ಕೂಲಲ್ಲಿ ಇಂಟ್ರೆಸ್ಟ್ ಹುಟ್ಟಲ್ಲ. ಅವಾಗ ಏನು ಮಾಡ್ತಾರೆ, ನಮಗೆ ಚಿಕ್ಕ ಚಿಕ್ಕ ಗೊಂಬೆಗಳನ್ನು ನಾನು ಮಾಡಿಬಿಟ್ಟು ಅವು ಇವಾಗ ಸಣ್ಣ ಮಕ್ಕಳಿಗೆ ಒಂದು 1 to 10 ಹೇಳ್ಕೊಡ್ಬೇಕಾಗತ್ತೆ. ಆವಾಗ ನಾವೇನು ಮಾಡ್ತೀವಿ, 1, 2 ಅಂತ ಹೇಳಿಬಿಟ್ಟು ಈ ಥರ ಬೇರೆ ಬೇರೆ ಗೊಂಬೆಗಳನ್ನು ನಾನು ಮಾಡಿಕೊಡೋದ್ರಿಂದ ಅವಾಗ ಆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಹುಟ್ಟುತ್ತೆ ಆ ಗೊಂಬೆಗೆ. ಹೌದು, ಓದೋದ್ರ ಜೊತೆನಲ್ಲಿ ಗೊಂಬೆ ಇದೆ ಅಂದರೆ ಅದು 1, ಅದು 2 ಅಂತ ಈಸಿಯಾಗಿ ತಿಳ್ಕೊಳ್ತಾರೆ. ಹೌದು, ಅದೇ ಥರ ಈಗ ನೋಡಿ, ಒಂದು ದೊಡ್ಡ ಡಕ್ ಥರ ಒಂದು ಇದನ್ನ ಡಕ್ಗಳಲ್ಲಿ ಮಾಡಿಬಿಟ್ಟು ಆ ಡಕ್ಗಳ ಮೇಲೆಲ್ಲ ABCD ಬರ್ದಿದ್ದೀನಿ ನಾನು. ಬರೆದು ಒಂದು ದೊಡ್ಡ ಪಾಟ್ ಥರ ಮಾಡಿ ಅದರೊಳಗೆ ನೀರಲ್ಲಿ ಬಿಟ್ಬಿಟ್ಟು ಅವಾಗ ಏನಾಗುತ್ತೆ, ಅದು A ಎಲ್ಲಿದೆ ಗುರುತಿಸು, B ಎಲ್ಲಿದೆ ಗುರುತಿಸು ಅಂದರೆ ಆ ಮಕ್ಕಳು ಒಂಥರ ಕಲಿಕೆ ಜೊತೆನಲ್ಲಿ ಖುಷಿ ಹುಟ್ಟುತ್ತೆ ಅಲ್ವಾ. ಸುಮ್ಮನೆ ಒಂದು ಬೋರ್ಡ್ ಮೇಲೆ ಬರೆದು ಹೇಳ್ಕೊಡಕ್ಕಿಂತ ಅದು ನಾನು ಅವ್ರಿಗೆ ಟೀಚರ್ಸ್ ಬಂದರೆ ಈ ಥರ ಮಾಡಿ ಅಂತ ನನ್ನ ಐಡಿಯಾ ಹೇಳಿಬಿಟ್ಟು ಆ ಥರ ಸುಮಾರು ಜನಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಸ್ಕೂಲ್ ಮಾಡೆಲ್ಸ್ ಕೇಳ್ತಾರೆ, ಮಾಡೆಲ್ಗಳನ್ನು ನಾನು ತುಂಬ ಜಾಸ್ತಿನೇ ಮಾಡಿಕೊಡ್ತಾ ಇದ್ದೀನಿ. ಹೌದು, ಫ್ಯಾನ್ಸಿ ಡ್ರೆಸ್ಗಳಿಗೆ ಏನೋ ಡ್ರೆಸ್ಗಳನ್ನು ಮಾಡೋದಕ್ಕೆಲ್ಲನೂ ನಾವು ಏನಂದರೆ ಇದಕ್ಕೆ ಎಲ್ಲ ಸಾಮಗ್ರಿಗಳು ಅಂದರೆ ನಮ್ಮ ಹತ್ರ ಏನೇನೋ ಜೋಡಿಸ್ಕೊಂಡ್ಬಿಡ್ತೀನಿ. ಮಾಡ್ತಾ ಹೋದಂಗೆಲ್ಲ ಇಂಟ್ರೆಸ್ಟ್ ಬಂದಾಗೆಲ್ಲ ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ಹೇಳಿ ಒಂದಲ್ಲ ಒಂದು ಹಾಗೆ ಹಾಗೆ ಇಂಟ್ರೆಸ್ಟು ಈಗ ಸದ್ಯಕ್ಕಂತೂ ದಿನಕ್ಕೆ ಬೆಳೀತಾ ಇದೆ ಅಂತ ಹೇಳ್ಬೋದು. ಈ ಇದು ಬಿಟ್ಟು ಹೊರತಾಗಿ ರಾಷ್ಟ್ರನಾಯಕರು ಅದರದೆಲ್ಲ ಗೊಂಬೆಗಳು ಮಾಡಿದ್ದೀರಾ? ರಾಷ್ಟ್ರನಾಯಕರು ಮತ್ತು ಎಲ್ಲ ಸ್ಟೇಟ್ಸ್ ಬ್ರೈಡ್ ಗ್ರೂಮ್ಸು, ಇಂಥದ್ದು ಅಂತ ಇಲ್ಲ. ಈ ಗೊಂಬೆಗಳಲ್ಲಿ ಯಾವುದೇ ಥರ ಕೇಳಿದ್ರೇನು ನನಗೆ ಮಾಡೋ ಒಂದು ಇದು ಇಷ್ಟ. ಯಾವುದು ನಿಮ್ಗೆ ತುಂಬ ಇಷ್ಟಪಟ್ಟು ಮಾಡುವಂಥ ಗೊಂಬೆ ಅಂದರೆ ಇದರಲ್ಲಿ ಯಾವುದು ಅಂತ? ಅದು ಇಷ್ಟಪಟ್ಟು ಮಾಡೋ ಗೊಂಬೆ ಅಂತಂದರೆ ಈ ಹಬ್ಬಗಳಲ್ಲಿ ಗೌರಿ, ಗಣೇಶ, ಗೌರಿನ ತಯಾರು ಮಾಡೋದು ಇಷ್ಟ. ಗೌರಿನ ತಯಾರು ಮಾಡೋದು ತುಂಬ ಇಷ್ಟ. ಅದರಲ್ಲಿ ಬೇರೆ ಬೇರೆ ಥರ ವೆರೈಟೀಸು, ತುಂಬ ವೆರೈಟೀಸೇ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಈ ಗೊಂಬೆ ತಯಾರು ಮಾಡುವಾಗ ನಿಮಗೆ ತುಂಬ ಮುಖ್ಯವಾಗಿದ್ದು ಏನು ಅನಿಸುತ್ತೆ ಅಂದರೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಈ ಥರನ, ಅಥವಾ ಗೊಂಬೆಗಳಿಗೆ ಯಾವ ಡ್ರೆಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಮುಂಚೆನೇ ಇದು ಮಾಡ್ಕೊಂಡಿರ್ತೀರ ಹೆಂಗೆ? ಹೌದು, ಮುಂಚೆನೇ ಇದು ಮಾಡಿಕೊಂಡು ಅದಕ್ಕೆ ತಕ್ಕಂಥ ಬಟ್ಟೆಗಳು, ಒಂದು ಪೀಸ್ ಬಟ್ಟೆನೂ ಬಿಸಾಕಲ್ಲ ನಾನು. ಮತ್ತು ಒಂದು ಗೊಂಬೆ ಅಂತ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ಸಮಯ ಇಟ್ಕೊಂಡ್ರೆ ಸಾಕು. ನಿಜವಾಗ್ಲೂ ಒಂದು ಸಮಯ ಒಂದು ಸ್ವಲ್ಪ ಇಟ್ಕೊಂಡು ಒಂದಷ್ಟು ಬಟ್ಟೆ ಪೀಸ್ಗಳು ಇದು ಇಟ್ಕೊಂಡ್ರೆ ಖಂಡಿತ ಏನೋ ಒಂದು ನಮ್ಮ ಒಂದು ಕ್ರಿಯೇಟಿವಿಟಿನ, ಈಗಂತೂ ಹೆಂಗಸರುಗಳು ಸುಮಾರು ಬೋರ್ ಆಗುತ್ತೆ ಅಂತ ಇರ್ತಾರಲ್ವ, ಅವ್ರಿಗೆಲ್ಲ ಖಂಡಿತ ನನಗನ್ಸುತ್ತೆ ಅವರೆಲ್ಲ ಈ ಥರದ್ದು ಏನಾದರೂ ಒಂದು ಹಾಬಿ ಬೆಳೆಸ್ಕೊಂಡ್ರೆ ಇದನ್ನು ಖಂಡಿತ ಅವ್ರಿಗೊಂದು ಇಂಟ್ರೆಸ್ಟು ಹುಟ್ಟುತ್ತೆ, ಟೈಮ್ ಪಾಸ್ ಆಗತ್ತೆ. ಮತ್ತು ಏನೋ ಒಂದು ಮಾಡ್ತಾ ಇದ್ರೆ ತಲೆಯಲ್ಲಿ ಬೇರೆ ಯೋಚನೆಗಳು ಬರಲ್ಲ ಅಲ್ವಾ, ಟೈಮ್ ಪಾಸ್ ಆಗುತ್ತೆ. ಹೌಸ್ ವೈಫ್ ಅನ್ನೋರು ಖಾಲಿ ಕುತ್ಕೋಬೇಕಂತಿಲ್ಲ, ಏನಿಲ್ಲ, ಖಾಲಿ ಕುತ್ಕೋಬೇಕಂತ ಇಲ್ಲ. ಇದು ಹೊರತಾಗಿ ಬೇರೆ ಹವ್ಯಾಸ ಇದೆಯಾ ನಿಮ್ಗೆ ಏನಾದರೂ ತಯಾರು ಮಾಡೋದು ಬಿಟ್ಟು? ಹೌದು, ವಿಧವಾದ ಅಡುಗೆಗಳನ್ನು ಮಾಡೋದಿದೆ ಹವ್ಯಾಸ. ಮತ್ತು ಎಂಬ್ರಾಯ್ಡ್ರಿ ಮಾಡ್ತೀನಿ, ಅದು ಮತ್ತು ಅದನ್ನು ಕಲಿಸಿ ಕೊಡ್ತೀನಿ ಎಲ್ಲರಿಗೂ. ಮತ್ತು ಸೀರೆಗಳ ಮೇಲೆಲ್ಲ ಎಂಬ್ರಾಯ್ಡ್ರಿ ಎಲ್ಲನೂ ಮಾಡ್ತೀನಿ ನಾನು. ಅದು ಹೀಗೆ ಒಂದು ಅದು ಇದು ಅಂತಲ್ಲ,
ಎಲ್ಲ ಥರದ್ರಲ್ಲೂ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಈ ಗೊಂಬೆಗಳನ್ನ ತೊಗೊಂಬರೋದು, ಆಮೇಲೆ ಯಾವ್ದು ಬೇಕಾಗಿರೋ ವಸ್ತುಗಳನ್ನ ತರೋದಾಗಲಿ ಯಾರು ಹೆಲ್ಪ್ ಮಾಡ್ತಾರಾ ಮನೇಲೆಲ್ಲ? ಹಾಂ, ಮನೆಯಲ್ಲಿ ಹೆಲ್ಪ್ ಮಾಡ್ತಾರೆ. ಹಾಗೆ ಆ ಥರ ಇದೇನಿಲ್ಲ, ಅವ್ರಿಗೂ ಇಂಟ್ರೆಸ್ಟ್ ಇದೆ ಎಲ್ಲ ಈ ವಿಷಯದಲ್ಲೆಲ್ಲನೂ. ಇದಕ್ಕೆಲ್ಲ ಒಂದು ಲೇಸು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈಗ ನೋಡಿ ಈ ಥರ ಮಾಡೋದ್ರಿಂದ ಇದನ್ನು ಮತ್ತೆ ಈ ಗೊಂಬೆಗಳನ್ನು ಯಾವ ಥರ ಬೇಕಾದರೂ ನೀವು ಕಂಬಿ ಇಟ್ಟಿರೋದ್ರಿಂದ ನೀವು ಬೆಂಡ್ ಮಾಡ್ಬೋದು. ಇದನ್ನು ನೋಡಿ, ಇದಕ್ಕೊಂದು ಈ ಥರದ್ದೊಂದು ಸ್ಟ್ಯಾಂಡ್ ಥರ, ಈ ಸ್ಟ್ಯಾಂಡು ಸಿಕ್ಕತ್ತೆ. ಸಿಕ್ಕಲಿಲ್ಲ ಅಂದರೆ ನೀವು ಈ ಕಾರ್ಪೆಂಟರ್ಸ್ ಇವ್ರು ಇರ್ತಾರಲ್ವ, ಅವ್ರ ಹತ್ರ ಏನಾದರೂ ಪೀಸ್ಗಳು ಅದು ತೊಗೊಂಡು ಅದಕ್ಕೊಂದು ಬ್ಲ್ಯಾಕ್ ಕಲರ್ ಹಾಕ್ಕೊಂಡು ನಾವು ಅದಕ್ಕೆ ಒಂದು ಮಳೆ ಸಹಾಯದಿಂದ ಇದನ್ನು ನಿಲ್ಲಿಸಿದ್ದೀನಿ. ಇದನ್ನು ನೋಡಿ, ಇವಾಗ ಇದು ಒಂದು ಗೊಂಬೆ ಅಂತ ತಯಾರಾಯ್ತು. ತುಂಬಾ ಈಸಿ ಆಮೇಲೆ ಬೇಗನೂ ಆಗುತ್ತೆ ಅಲ್ವಾ? ಒಂದು 2-3 ಗಂಟೆಲಿ ತಯಾರಾಗುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಬೊಂಬೆನ ಮನೆಯಲ್ಲೇ ಯಾವ ರೀತಿ ಸಿಂಪಲ್ ಆಗಿ ತಯಾರು ಮಾಡ್ಬೋದು. ಇದೊಂದು ಕ್ರಿಯೇಟಿವಿಟಿಗೆ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಉದಾಹರಣೆ ಅಂತಲೇ ಹೇಳ್ಬೋದು. ಅಲ್ಲದೆ ಮನೆಯಲ್ಲಿ ಸುಮ್ಮನೆ ಖಾಲಿ ಕೂತ್ಕೊಂಡು ಬೋರ್ ಆಗುತ್ತೆ ಅನ್ನೋರಿಗೆಲ್ಲ ಇದು ಒಳ್ಳೆಯ ಒಂದು ಕೆಲಸ. ಕ್ರಿಯೇಟಿವಿಟಿಗೆ, ಅವ್ರಿಗೆ ಅವರ ಒಂದು ಕ್ರಿಯಾಶೀಲತೆಗೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಅನ್ನಪೂರ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಕೊಟ್ರಿ, ಆಮೇಲೆ ಕಸದಿಂದ ರಸ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕಸದಿಂದ ರಸ ಅಂದರೆ ವೇಸ್ಟ್ ಬಟ್ಟೆ, ಉಲನ್ಗಳಿಂದ ಯಾವ ರೀತಿ ಬೊಂಬೆಯನ್ನು ತಯಾರು ಮಾಡಬಹುದು ಅಂತ. ಇದು ನಿಮ್ಮ ಕ್ರಿಯಾಶೀಲತೆಗೆ ಒಂದು ನಿಜವಾಗ್ಲೂ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ನೀವು ಮನೇಲಿ ಟ್ರೈ ಮಾಡಿ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.